ಆತ್ಮೀಯ ರೈತ ಬಂಧುವರಿಗೆ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದ್ರೆ, ಇವಾಗ ನಿಮ್ಗೆಲ್ಲ ಗೊತ್ತಿದೆ FID ಅಂತ ಹೇಳ್ಬಿಟ್ಟು ನಾವೆಲ್ಲ ಬ್ಯಾಂಕಿಗೆ ಹೋದ್ರು ಆನ್ಲೈನ್ ಸೆಂಟರ್ಗೆ ಹೋದ್ರು ಕೇಳ್ತಾ ಇರ್ತಾರೆ ನಿಮ್ದು FID ಹೇಳಿ ಅಂತೇಳಿ. ಸೊ FID ಎಂಬುದು ರೈತರಿಗೆ ರಾಜ್ಯ ಸರ್ಕಾರದಿಂದ ನೀಡಿರ್ತಕ್ಕಂಥ ಒಂದು ಫಾರ್ಮರ್ ಐಡಿ. ಅದೇ ತರ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಒಂದು ಫಾರ್ಮರ್ ಐಡಿನ ಕ್ರಿಯೇಟ್ ಮಾಡುವ ಸಲುವಾಗಿ ಈಗ ಹೊಸದಾಗಿ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಮ್ಯಾಂಡೇಟರಿ ಅಪ್ಡೇಟ್ಸ್ ಅಂತೇಳಿ. ಸೊ ಮೊಬೈಲ್ ನಂಬರ್ ನೀವು PM ಕಿಸಾನ್ ಅರ್ಜಿ ಹಾಕಬೇಕಾದ್ರೆ ಯಾವುದೋ ಒಂದು ನಂಬರ್ ಕೊಟ್ಟಿರ್ತೀರಾ, ಅದನ್ನ ಬದಲಾವಣೆ ಮಾಡಬಹುದು. ಜೊತೆಗೆ KYC ಮಾಡಿಸಬೇಕಾಗುತ್ತೆ. ಆಮೇಲೆ ಫಾರ್ಮರ್ ಕನ್ಸೆಂಟ್ ಅಂತ ಹೇಳಿ ಮಾಡಿಸಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ನಮ್ದು ಲ್ಯಾಂಡ್ ಎಷ್ಟಿದೆ ಅಂತ ಹೇಳಿ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಈ 4 ಅಪ್ಡೇಟ್ಸ್ ನ ನೀವು ಕಂಪಲ್ಸರಿ ಮಾಡಿಸಬೇಕು. ಯಾವ್ದಕ್ಕೆ ಮಾಡಿಸಬೇಕು ಅಂತಂದ್ರೆ, ಈಗ PM ಕಿಸಾನ್ ಯೋಜನೆ ಪಡಿಬೇಕು ಅಂತಂದ್ರೂ ಅದು ಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಬೆಳೆ ಪರಿಹಾರ, ಬರ ಪರಿಹಾರ, ಸೊ ಇದೇ ತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಪಡಿಬೇಕು ನೀವು ಅಂತಂದ್ರೆ ಈ ಒಂದು 4 ಮ್ಯಾಂಡೇಟರಿ ಅಪ್ಡೇಟ್ಸ್ ನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಸೊ ಇವು ಮಾಡಬೇಕು ಅಂದ್ರೆ ನೀವು ಎಲ್ಲಿಗೆ ಹೋಗಬೇಕು? ಸೊ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹೋಗಬಹುದು, ಕಂದಾಯ ಇಲಾಖೆಗೆ ಹೋಗಬಹುದು, ಗ್ರಾಮವನ್ ಕೇಂದ್ರಗಳಿಗೆ ಹೋಗಬಹುದು. ಸೊ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ, ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ತೆಗೆದುಕೊಂಡು ಹೋಗಿ. ಸೊ ಸಾಧ್ಯವಾದರೆ ಪಾಣಿಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ. ಯಾಕಪ್ಪ ಅಂತಂದ್ರೆ ನಿಮ್ದು ಎಷ್ಟು ಹೊಲ ಇದೆ ಕಂಪ್ಲೀಟ್ ಅದರಲ್ಲಿ FID ಅಲ್ಲಿ ನೋಂದಣಿ ಆಗಿದೆ ಅಲ್ವಾ ಚೆಕ್ ಮಾಡಿಬಿಟ್ಟು ಡಿಕ್ಲರೇಷನ್ ಮಾಡಿ.